ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದೇವರು ಮನುಷ್ಯನಿಗೆ ಊಟ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ರೈತಾಭಿಮಾನಿಗಳು ತುಂಬ ಅಂದಚಂದವಾದ ಪ್ರಕೃತಿಗಳು, ಸುತ್ತಲೂ ಕಾಡುಗಳು, ಆನಂತರವಾಗಿ ದೇವರು ಭತ್ತ. ಈಗ ನಾವು ತಾಳಗುಪ್ಪ ಎಂಬ ಪ್ರದೇಶದಲ್ಲಿದ್ದೇವೆ. ಈ ಒಂದು ಹಳ್ಳಿಯಲ್ಲಿ ಮುರ್ತೂರು ಎಂಬ ಗ್ರಾಮದಲ್ಲಿ ಇಲ್ಲಿರುವಂಥ ರೈತರುಗಳಿಗೆ ದೇವರ ಆಶೀರ್ವಾದ ಮಾಡಲಿ. ಇಲ್ಲಿರುವಂಥ ಪ್ರತಿಯೊಂದು ದೇವರ ಮಕ್ಕಳಾಗಿ ರಕ್ಷಣೆ ಮಾರ್ಗದಲ್ಲಿ ಬರಲಿ. ಅದು ಮಾತ್ರ ಅಲ್ಲ, ಪ್ರತಿಯೊಬ್ಬರು ದೇವರ ವಾಕ್ಯ ಹೇಳ್ತದೆ, ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮಗೆ ನಾನು ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾರೆ ದೇವರು. ಹಾಗೆ ದೇವರು ಮನುಷ್ಯನಿಗೆ ಆಹಾರವಾಗಿ ಹುದ್ದೆಗಳನ್ನು, ಬೆಳೆಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಭೂಮಿಗಳನ್ನು ಕೊಟ್ಟಿದ್ದಾರೆ. ಈ ಭೂಮಿ ಭತ್ತ, ನಮ್ಮ ಈ ಒಂದು ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಭತ್ತಗಳನ್ನು ತುಂಬ ಬೆಳೀತಾರೆ. ಹಾಗೆ ದೇವರು ಎಷ್ಟೆಲ್ಲ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ ಮನುಷ್ಯನಿಗೋಸ್ಕರ. ರೈತರುಗಳು ತುಂಬ ಕಷ್ಟಪಡ್ತಾರೆ. ರೈತರುಗಳಿಗೆ ತಕ್ಕ ಒಂದು ಬೆಲೆ ಸಿಗೋದಕ್ಕೋಸ್ಕರ ದೇವರ ಆಶೀರ್ವಾದ ಮಾಡಲಿ. ಅದು ಮಾತ್ರವಲ್ಲ, ದೇವರು ಈ ರೀತಿಯಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ಮನುಷ್ಯನಿಗೆ ಆಹಾರವಾಗಿ ಅನ್ನವನ್ನು ಭೂಮಿಯಿಂದ ಅದನ್ನು ಬೆಳೆಸಿ ಅದನ್ನು ತಿನ್ನಬೇಕು ಎಂಬುದಾಗಿ ದೇವರು ಅದನ್ನು ಕೊಟ್ಟಿದ್ದಾರೆ. ಹಾಗೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಸ್ವಾಮಿ ನಮ್ಮೆಲ್ಲರನ್ನ ಬಲವಾದ ರೀತಿ ನಡೆಸಲಿ. ರೈತರ ಕುಟುಂಬಗಳನ್ನು ದೇವರ ಮಕ್ಕಳಾಗಿ ಆಶೀರ್ವಾದ ಹೊಂದಲಿ. ಅವರ ಹೆಂಡತಿ ಮಕ್ಕಳನ್ನು ದೇವರ ಆಶೀರ್ವಾದ ಕೊಡಲಿ. ಸರ್ಕಾರದಿಂದ ಅವರಿಗೆ ಸವಲತ್ತುಗಳು ಹೆಚ್ಚಾಗಿ ದೇವರ ಆರೋಗ್ಯ ಕೊಡಲಿ. ಈ ಗ್ರಾಮದಲ್ಲಿ ದೇವರ ಸುವಾರ್ತೆ ಮುಟ್ಟಲಿ, ಅದ್ಭುತ ಕಾರ್ಯ ನಡೆಯಲಿ, ಅಭಿಷೇಕ ನಡೆಸಲಿ. ಎಲ್ಲ ಕರಗಳಲ್ಲಿ ಒಪ್ಪಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೇನೆ ನಮ್ಮ ತಂದೆ. ಆಮೆನ್. ಪ್ರೈಸ್ ಲಾರ್ಡ್.